ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೀನಿ. ನಾನು ಮಾಡ್ತಿರೋಂಥದ್ದು ಒಂದು ಸೊಪ್ಪಿನ ಹುಳಿ. ಇದರಲ್ಲಿ ಲಾಸ್ಟಿಗೆ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ. ಅದೇನು ಅಂತ ವಿಡಿಯೋ ಎಂಡ್ವರೆಗೂ ನೋಡಿ. ಹಾಗೆ ನಾನು ಮಾಡ್ತಿರೋಂಥದ್ದು ಇವತ್ತು ಮಂಗಳೂರು ಕಡೆದು ಕೆಂಪು ಹರಿವೆ ಸೊಪ್ಪಿನ ಹುಳಿ. ಬೇರೆ ಕಡೆ ಇದನ್ನ ದಂಟು ಸೊಪ್ಪು ಅಂತ ಹೇಳ್ತಾರೆ, ನಮ್ಮ ಕಡೆ ಇದನ್ನ ಹರಿವೆ ಸೊಪ್ಪು ಅಂತ ಹೇಳ್ತಾರೆ. ಇವತ್ತು ಅದರಿಂದ ಒಂದು ಹುಳಿ ಮಾಡ್ತಾ ಇದ್ದೀನಿ. ಅದಕ್ಕೀಗ ಫಸ್ಟಿಗೆ ಒಂದು ಪಾತ್ರೆ ಇಟ್ಟು ಸ್ವಲ್ಪ ನೀರು ಹಾಕೊಂಡು ನೀರು ಕುದಿಸ್ಕೊಳ್ಳೋಣ. ಇವತ್ತು ನಾನು ಬೇಳೆ ಹಾಕ್ಬಿಟ್ಟು ಮಾಡ್ತೀನಿ. ಬೇಳೆನ ಆಲ್ರೆಡಿ ಬೇಯಿಸ್ಕೊಂಡಿದ್ದೀನಿ. ಇದು ನೀರು ಕಾದ ತಕ್ಷಣ ಸೊಪ್ಪನ್ನ ಹಾಕೊಳ್ಳೋಣ. ಈ ಸೊಪ್ಪು ಇದು ಸಾಧಾರಣವಾಗಿ ನವಂಬರ್ ಟು ಜನವರಿ ತನಕ ಸಿಗುತ್ತೆ. ಬೇರೆ ಟೈಮಲ್ಲೂ ಸಿಗುತ್ತೆ, ಆದ್ರೆ ಸ್ವಲ್ಪ ಅದು ದಂಟಾಗಿರುತ್ತೆ. ದಂಟಿನ ಸೊಪ್ಪು ಅಂತ ಬೇರೆ ಕಡೆಯಲ್ಲೆಲ್ಲ ಉದ್ದುದ್ದ ದಂಟು ಬರುತ್ತೆ, ಆ ಥರ ಇರುತ್ತೆ. ಈಗ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಸೊಪ್ಪು ಸಿಗುತ್ತೆ, ಅದೀಗ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಈ ಸೊಪ್ಪು ಗ್ಯಾಸ್ಟ್ರಿಕ್ಕು ಅಂತಾರೆ. ಇದು ಗ್ಯಾಸ್ಟ್ರಿಕ್ ಹೋಗ್ಬೇಕು ಅಂದರೆ ಅದಕ್ಕೆ ಒಂದು ಬೆಳ್ಳುಳ್ಳಿ ಯೂಸ್ ಮಾಡಬೇಕು, ಇಲ್ಲ ಶುಂಠಿ ಯೂಸ್ ಮಾಡಬೇಕು. ನಾನು ಬೆಳ್ಳುಳ್ಳಿ ಯೂಸ್ ಮಾಡ್ತಾ ಇದ್ದೀನಿ. ಈಗ ಇದು ನೀರು ಕಾದ ತಕ್ಷಣ ಈ ಸೊಪ್ಪನ್ನ ಹಾಕೊಂಡು ಬೇಯಿಸ್ಕೊಳ್ಳೋಣ. ಸೊಪ್ಪನ್ನ ಚೆನ್ನಾಗಿ ತೊಳ್ಕೊಬೇಕು. ಇದರಲ್ಲಿ ತುಂಬ ಮಣ್ಣಿರುತ್ತೆ. ನಾನು 2-3 ಸತಿ ನೀರಲ್ಲಿ ಕ್ಲೀನಾಗಿ ತೊಳ್ಕೊಂಡಿದ್ದೀನಿ. ಬೇರೆ ಕಡೆಯಲ್ಲಿ ಈ ಥರದ್ದೇ ಸೊಪ್ಪು ಸಿಗುತ್ತೆ, ಬಟ್ ಅದು ನೀರಿಗೆ ಹಾಕಿದ ತಕ್ಷಣ ಅದು ರೆಡ್ ಹೋಗಿ ವೈಟ್ ಆಗುತ್ತೆ ಆ ಸೊಪ್ಪು. ಬಟ್ ಈ ಕಡೆ ಹಾಗಲ್ಲ, ಅದು ನೀವು ಎಷ್ಟೇ ನೀರಲ್ಲಿ ತೊಳೆದ್ರೂ ಇದು ಹಾಗೇ ಇರುತ್ತೆ. ಕೆಲವು ನೀರಿನ ಗುಣನ ಏನೋ ಅಂತ ಗೊತ್ತಿಲ್ಲ, ಬಟ್ ನಾನು ಅದನ್ನು ಟ್ರೈ ಮಾಡಿದ್ದೀನಿ. ಈ ಸೊಪ್ಪು ಮಾತ್ರ ನೀವು ಏನೇ ನೀರಿಗೆ ಹಾಕಿದ್ರೂ ಕಲರ್ ಚೇಂಜ್ ಆಗಲ್ಲ. ಇದು ಬೇಯಕ್ಕೆ ಈಗ ಒಂಚೂರು ಅರಿಶಿನ, ಹಾಗೆ ಒಂಚೂರು ಉಪ್ಪು, ಸ್ವಲ್ಪನೇ ಬೆಲ್ಲ. ಈ ಸೊಪ್ಪು ಬೇಯೋದು ಅಷ್ಟು ಮಾತ್ರ ಬೆಲ್ಲ, ಅದಂದ್ರೆ ಟೇಸ್ಟ್ ಬರಲಿ ಅಂತ ಅಷ್ಟೇನೆ. ಇದು ಬೇಯೋದ್ರೊಳಗೆ ನಾನು ಇದಕ್ಕೆ ಒಂದು ಮಸಾಲೆ ಹಾಕಿದ್ದು ಇದನ್ನ ರುಬ್ಕೊಂಡ್ಬರ್ತೀನಿ. ಈಗ ಇದು ಬೆಂದು ಬಂದಿದೆ. ಈಗ ಸ್ವಲ್ಪ ಇದರಲ್ಲೇನು ಸೊಪ್ಪು ಬೇಗ ಬೆಂದ್ಕೊಡುತ್ತೆ. ಈ ಚಿಕ್ಕ ಚಿಕ್ಕ ದಂಟುಗಳು ಇದಾವಲ್ಲ, ಇದೊಂಚೂರು ಬೆಂದ್ರೆ ಸರಿ. ಇದು ಬೆಂದಿದೆ ಇದೀಗ. ಈಗ ಇದಕ್ಕೆ ನಾನು ಮಸಾಲೆ ರುಬ್ಬಿರೋದನ್ನ ಹಾಕ್ತಾ ಇದ್ದೀನಿ. ಮಸಾಲೆಗೆ ಕಾಯಿ, ಸಾರಿನ ಪುಡಿ, ಹಾಗೆ ಹುಣಸೆ ಹಣ್ಣು ಹಾಕೊಂಡಿದ್ದೀನಿ. ಸಾರಿನ ಪುಡಿನಾದ್ರೂ ಹಾಕ್ಬೋದು, ಇಲ್ಲ ಹುಳಿ ಪುಡಿನಾದ್ರೂ ಹಾಕ್ಬೋದು, ಸಾಂಬಾರ್ ಪುಡಿನಾದ್ರೂ ಹಾಕ್ಬೋದು.
ಚೆನ್ನಾಗಿರುತ್ತೆ, ಎರಡೂ ಟೇಸ್ಟ್ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಏನೂ ಇದಕ್ಕೆ ಹಾಕ್ತಾ ಇಲ್ಲ, ಯಾಕಂದ್ರೆ ಇದ್ರ ಸೊಪ್ಪಿನ ಘಮನೇ ತುಂಬಾ ಚೆನ್ನಾಗಿರುತ್ತೆ. ಅದ್ರ ಘಮದ ಮುಂದೆ ಈ ಕರ್ಬೇವಿನ ಸೊಪ್ಪು ಇದೆಲ್ಲ ಹಾಕಿದಾಗ ಇದ್ರ ಘಮ ಹೊರಟೋಗುತ್ತೆ. ಈಗ ಇದಕ್ಕೆ ಬೇಳೆ ಬೇಯಿಸಿದನ್ನ ಹಾಕೊಂತ ಇದ್ದೀನಿ. ನಾನು ಸ್ವಲ್ಪನೇ ಬೇಳೆ ಹಾಕಿದ್ದೀನಿ, ಇಷ್ಟು ಬೇಳೆ. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳ್ದಂಗೆ ನಾನು ಯಾವುದಕ್ಕೂ ಜಾಸ್ತಿ ಬೇಳೆ ಹಾಕಲ್ಲ, ಸ್ವಲ್ಪನೇ ಬೇಳೆ ಹಾಕೋದು, ಟೇಸ್ಟಿಗೋಸ್ಕರ ಮಾತ್ರ. ಇದು ಸಾಂಬಾರು ರೆಡ್ ಆಗೇ ಬರುತ್ತೆ. ಇದು ಸಾರಿನ ಪುಡಿ ಇನ್ನೂ ರೆಡ್ ಇದ್ದಿದ್ರೆ ಇನ್ನೂ ರೆಡ್ ಆಗಿ ಬಂದಿರೋದು. ಸ್ವಲ್ಪ ಸಾರಿನ ಪುಡಿ ಡಲ್ ಇದೆ, ಹಾಗಾಗಿ ಈ ಕಲರಿಗೆ ಬಂತು. ಇದಕ್ಕೆ ನಮ್ಮ ಕಡೆ ಇದು ಉಷ್ಣ ಆಗಿರೋದ್ರಿಂದ ಊಟದ ಜೊತೆಲಿ ಈ ಸಾಂಬಾರ್ ಬಡಿಸಿದ ತಕ್ಷಣ ಒಂದು ಹುಲಿಕಾಯಿ ಗಾತ್ರದಷ್ಟು ಬೆಣ್ಣೆ ಹಾಕೊಂಡು ಅದ್ರ ಜೊತೆ ಊಟ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ ಅದು. ಖಾರ ಬೇಕಿದ್ರೆ ಇನ್ನೂ ಒಂಚೂರು ಜಾಸ್ತಿ ಮಾಡ್ಕೋಬಹುದು. ನಾನು ಜಾಸ್ತಿ ಖಾರ ತಿಂದೇ ಇರೋದ್ರಿಂದ ಖಾರ ಸ್ವಲ್ಪ ಕಮ್ಮಿ ಹಾಕಿ. ಇದಕ್ಕೆ ಈಗ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಅವಾಗ ಸ್ವಲ್ಪ ಹಾಕಿದ್ದೀನಿ ಸೊಪ್ಪು ಬೇಯಿಗೆ. ಈಗ ಇದೊಂದು ಸ್ವಲ್ಪ ಹಾಕ್ತಾ ಇದ್ದೀನಿ. ಇದಕ್ಕೆ ಲಾಸ್ಟಲ್ಲಿ ಒಂದು ಒಗ್ಗರಣೆ ಹಾಕಬೇಕು. ಹಾಗೆ ನಾನು ಮೊದಲೇ ಹೇಳಿದಾಗೆ ಲಾಸ್ಟಲ್ಲಿ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ನ ಹಾಕ್ತಾ ಇದ್ದೀನಿ. ಇದು ಕುದಿ ಬರ್ತಿರಾಗೆ ಆ ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ನ ಒಂದು ಚಿಟಿಕೆ ಹಾಕೋದಷ್ಟೇನೆ. ಇಡೀ ಸಾಂಬಾರು ಗಮ್ಮಂತ ಪರಿಮಳ ಬರ್ತಾ ಇರುತ್ತೆ. ಜಾಸ್ತಿ ಹಾಕ್ಬಾರ್ದು, ಜಾಸ್ತಿ ಹಾಕಿದ್ರೆ ಅದ್ರದ್ದೇ ಸ್ಮೆಲ್ ಜಾಸ್ತಿ ಆಗುತ್ತೆ, ಸೊಪ್ಪಿನ ಸ್ಮೆಲ್ ಇರಲ್ಲ. ಇದಕ್ಕೆ ನಾನು ಮೊದಲೇ ಹೇಳ್ದಂಗೆ ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಏನೂ ಹಾಕ್ತಾ ಇಲ್ಲ. ಹಾಕೋರು ಹಾಕ್ಬೋದು, ಏನು ತೊಂದರೆ ಇಲ್ಲ. ಆದ್ರೆ ನಾನು ಹಾಕ್ತಾ ಇಲ್ಲ, ಯಾಕಂದ್ರೆ ಇದ್ರ ಸ್ಮೆಲ್ ಮುಂದೆ ಅವೆಲ್ಲ ಇದಾಗ್ಬಿಡುತ್ತೆ, ಅದ್ರದ್ದೇ ಸ್ಮೆಲ್ ಜಾಸ್ತಿ ಆಗ್ಬಿಡುತ್ತೆ. ಅದರಿಂದ ನಾನು ಅದನ್ನ ಹಾಕ್ತಾ ಇಲ್ಲ. ಒರಿಜಿನಲ್ ಇದರದ್ದೇ ಸ್ಮೆಲ್ ಇರಲಿ ಅಂತ ಅದನ್ನ ಅವಾಯ್ಡ್ ಮಾಡಿದ್ದೀನಿ. ಇದ್ರದ್ದು ಪಲ್ಯ ಮಾಡ್ತಾರೆ, ಹುರಿದು ಬಿಟ್ಟು ಸಾಸಿವೆ ಮಾಡ್ತಾರೆ ಕೆಲವರು ಬೇಯಿಸ್ಬಿಟ್ಟು ಸಾಸಿವೆ ಮಾಡ್ತಾರೆ, ಕೆಲವರು ಬೇಯಿಸಿ ರುಬ್ಬಿ ಸಾಸಿವೆ ಮಾಡ್ತಾರೆ. ತುಂಬಾ ತರದ್ರಲ್ಲಿ ಮಾಡ್ತಾರೆ ಇದನ್ನ. ಇದೀಗ ಕುದ್ದಿದೆ. ಇದಕ್ಕೆ ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಅಂತ ಹೇಳಿದ್ದೆ ನೋಡಿ, ಅದನ್ನ ಈಗ ಹಾಕ್ತಾ ಇದ್ದೀನಿ. ಇದೇನಂತಂದ್ರೆ ನಾನು ಹೇಳ್ದಂಗೆ ಗರಂ ಮಸಾಲ ಒಂದು ಚಿಟಿಕೆ ಆಗುವಷ್ಟು ಹಾಕಿದ್ದೀನಿ, ಜಾಸ್ತಿ ಹಾಕಬಾರ್ದು, ಅದರದ್ದೇ ಸ್ಮೆಲ್ ಬರುತ್ತೆ. ಒಂದು ಚಿಟಿಕೆ ಹಾಕಿದಾಗ ಈ ಸಾಂಬಾರಿನ ರುಚಿ ಮತ್ತೆ ಆ ಸ್ಮೆಲ್ ಎರಡು ಎನ್ಹಾನ್ಸ್ ಆಗುತ್ತೆ. ಈಗ ಇದು ಕುದ್ದಿದೆ, ಇದನ್ನ ಕೆಳಗಿಳಿಸ್ಕೊಂಡು ಒಂದು ಒಗ್ಗರಣೆ ಹಾಕೊಳ್ಳೋಣ. ಇದಕ್ಕೆ ಬೆಳ್ಳುಳ್ಳಿ ಹಾಕಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂಚೂರು 2 ಸ್ಪೂನ್ ಕೊಬ್ಬರಿ ಎಣ್ಣೆ, ಮತ್ತೆ ಒಂಚೂರು ಸಾಸಿವೆ ಮತ್ತೆ ಜೀರಿಗೆ, ಇದೇ ಅಷ್ಟನ್ನು ಹಾಕಿ ಒಗ್ಗರಣೆ ಮಾಡ್ತಾ ಇದ್ದೀನಿ.
ಬೆಳ್ಳುಳ್ಳಿ ಒಗ್ಗರಣೆಗೆ ಹಾಕೊಂಡಿದ್ದೀನಿ. ಇದೊಂದು ಸ್ವಲ್ಪ ಕಲರ್ ಬರ್ತಿದ್ದಂಗೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂತೀನಿ. ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಇದೆರಡನ್ನು ಒಂಚೂರು ಫ್ರೈ ಮಾಡ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಜೊತೆಗೇನೆ ಸಾಸಿವೆ ಜೀರಿಗೆ ಹಾಕ್ಕೊಂಡು ಸಾಕಿದ್ದು. ಈಗ ಇದನ್ನ ಕುದೀತಾ ಇರೋ ಹುಳಿಗೆ ಹಾಕ್ತೀನಿ. ಇದೀಗ ಕುದ್ದಿದೆ. ಸಣ್ಣ ಉರಿಯಲ್ಲಿ ಒಂದೆರಡು ನಿಮಿಷ ಕುದೀಲಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಒತ್ತಿ. ನಾಳೆ ಹೊಸ ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.